ಆಕಾಶವಾಣಿ ಧಾರವಾಡ. ಕೇಳು ಇದು ನಭೋವಾಣಿ, ಓ ಶ್ರೋತ್ರಿಯನು ಶ್ರೋತಾರ ಕೇಳು ಇದು ನಭೋವಾಣಿ. ನಾನು ಬಾಯಿ ನೀನು ಕಿರಿ ಬಾನ ಕಡಲಲ್ಲಿ ಮೇಲೆ ಬಿಟ್ಟ ಈ ಮುಳಿದೋಳಿ. ಆಕಾಶವಾಣಿ ಧಾರವಾಡ ಕೇಂದ್ರವು 75 ವಸಂತಗಳನ್ನ ಪೂರೈಸಿರುವ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಸ್ಮೃತಿ ಪಟಲದಿಂದ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕೇಳಿ ಸ್ಮೃತಿ ಪಟಲದಿಂದ. ನಿನ್ನ ಹೃದಯದ ಬಂಧನವ ಮುಟ್ಟಿತು, ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟಿತು. ನೀನೆಲ್ಲೇ ಇರು ಕೇಳು ಸೂತ್ರ ಸರಿಯಿರಲಿ, ಹೃದಯ ತೆರೆದಿರಲಿ. ಓ ಶ್ರೋತ್ರಿಯನ ಶ್ರೋತಾರ ಕೇಳು ಇದು ನಭೋವಾಣಿ. ನಾನು ಬಾಯಿ ನೀನು ಕಿವಿ ಬಾನ ಕಡಲಲ್ಲಿ ಮೇಲೆ ಬಿಟ್ಟ ಈ ಮುಡಿದೋಳಿ. ಕೇಳುಗರಿಗೆಲ್ಲ ನಮಸ್ಕಾರ. ನಾಸು ಹರ್ಡಿಕರ್ ಅಂದ್ರೆ ನಾರಾಯಣ ಸುಬ್ರಾವ್ ಹರ್ಡಿಕರ್. ಇವರು 7 ಮೇ 1889ರಲ್ಲಿ ಜನಿಸಿದ್ರು. ಕಾಂಗ್ರೆಸ್ಸಿನ ಸೇವಾದಳವನ್ನ ಸ್ಥಾಪಿಸಿದವರು ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಇವರು ಅಪ್ರತಿಮ ದೇಶಭಕ್ತರು. ಕನ್ನಡಿಗರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡಿಸುವ ಪ್ರಯತ್ನದಲ್ಲಿ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಪಾತ್ರ ಹಿರಿದಾದದ್ದು. ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ರೂ ಕೂಡ ರಾಷ್ಟ್ರ ನಿರ್ಮಾಣದ ಆಸಕ್ತಿಯೇ ಅವರಲ್ಲಿ ಹೆಚ್ಚಾಗಿತ್ತು. ಜನ ಸಮುದಾಯದಲ್ಲಿ ಸ್ವದೇಶಿ ಭಾವನೆಗಳನ್ನ ಬೆಳೆಸಲು ಉಪನ್ಯಾಸಗಳನ್ನ ನೀಡೋದು, ಪುಸ್ತಕಗಳನ್ನ ಮಾರೋದು ಅವರ ಕೆಲಸ ಆಗಿತ್ತು. ಅಮೆರಿಕದ ಮಿಚಿಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಗಳಿಸಿದ ನಂತರ ಆ ಸಾಧನೆಯನ್ನ ಬದಿಗಿಟ್ಟು ಮಹಾತ್ಮ ಗಾಂಧೀಜಿ ಅವರ ಶಿಷ್ಯರಾಗಿದ್ದರು ಡಾಕ್ಟರ್ ನಾಸು ಹರ್ಡಿಕರ್. ಸೆರೆಮನೆ ವಾಸ ಕೂಡ ಅವರಿಗೆ ಲಭಿಸಿತ್ತು. ಹಿಂದೂಸ್ತಾನಿ ಸೇವಾದಳದ ಮೂಲಕ ಮಹಿಳೆ ಮತ್ತು ಪುರುಷರಿಗೆ ತರಬೇತಿ ನೀಡಲು ಮುಂದಾಗಿದ್ದರು. ಸ್ವಾತಂತ್ರ್ಯ ಪಡೆದ ನಂತರ ಅವರಿಗೆ ರಾಜ್ಯಸಭೆಯಲ್ಲಿ ಸದಸ್ಯತ್ವ ದೊರಕಿತ್ತು. ಅವರ ಸೇವೆಯನ್ನ ಗುರುತಿಸಿ 1958ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿತ್ತು. ಡಾಕ್ಟರ್ ನಾಸು ಹರ್ಡಿಕರ್ ಅವರು ಧಾರವಾಡ ಆಕಾಶವಾಣಿಗೆ 5/4/1975ರಲ್ಲಿ ಭೇಟಿಯನ್ನ ಇತ್ತಿದ್ರು. ಆವಾಗ ಗೃಹ ಶಿಕ್ಷಣ ವಿಷಯದ ಬಗ್ಗೆ ಭಾಷಣವನ್ನು ಕೂಡ ಮಾಡಿದ್ರು. ಕೇಳುಗರೆ, ಈ ಭಾಷಣದ ಧ್ವನಿ ಮುದ್ರಣದಿಂದ ಆಯ್ದ ಭಾಗ ಇಲ್ಲಿದೆ. ನಮ್ಮ ತರುಣಿಯರನೇಕರಲ್ಲಿ ನೈತಿಕ ಶೈಥಿಲ್ಯ ಉಂಟಾಗಿದೆ. ಶೀಲ ಚಾರಿತ್ರ್ಯಗಳು ಕಣ್ಮರೆಯಾಗಿದೆ. ಅದರ ಪರಿಣಾಮ ಕುಟುಂಬ, ಸಮಾಜ, ದೇಶದ ಮೇಲೆ ಆಗತೊಡಗಿದೆ. ಈ ದುಸ್ಥಿತಿಯು ದೂರಾಗಬೇಕಾದರೆ ತಾಯಿ ತಂದೆಗಳು ತಮ್ಮ ಎಳೆ ಮಕ್ಕಳಿಗೆ ಅವರ ಎಳೆಯ ವಯಸ್ಸಿನಲ್ಲಿಯೇ ಶಿಕ್ಷಣ ಕೊಡಬೇಕು. ಅದೇ ಗೃಹ ಶಿಕ್ಷಣ. ಪ್ರತಿಯೊಂದು ಕುಟುಂಬದಲ್ಲಿಯ ತಂದೆ ತಾಯಿಯಂದರು, ಅಜ್ಜ ಅಜ್ಜಿಯರು ಈ ವಿಷಯದ ಮಹತ್ವವನ್ನು ಅರಿತುಕೊಂಡು ಇನ್ನು ಮೇಲಾದರೂ ಮನೆಯಲ್ಲಿಯ ತಮ್ಮ ಎಳೆ ಮಕ್ಕಳನ್ನು ಸನ್ಮಾರ್ಗಗಾಮಿಗಳನ್ನಾಗಿ ಮಾಡುವುದಕ್ಕಾಗಿ ಗೃಹ ಶಿಕ್ಷಣ ಕೊಡಲು ಪ್ರಾರಂಭಿಸಿದರೆ ನಮ್ಮ ದೇಶದ ಮುಂದಿನ ಪೀಳಿಗೆಯಾದರೂ ಸನ್ಮಾರ್ಗದಿಂದ ನಡೆದು ತಮ್ಮ ಶೀಲ ಚಾರಿತ್ರ್ಯಗಳನ್ನು ಬೆಳೆಸಿಕೊಂಡು ಹೋಗಿ ಆದರ್ಶ ನಾಗರಿಕರಾಗುವುದರಲ್ಲಿ ಸಂದೇಹವಿಲ್ಲ. ಇಂದಿನ ಕಾಲಮಾನ ಪರಿಸ್ಥಿತಿಯಲ್ಲಿಯ ವಿಷಮತೆಯ ಮೂಲಕ ನಮ್ಮ ಬಾಲಕರು, ತರುಣರು ದಿವ್ಯವಾದ ಭವ್ಯವಾದ ನಮ್ಮ ಆರ್ಯ ಸಂಸ್ಕೃತಿಯನ್ನು ನಿರ್ಲಕ್ಷ್ಯ ಮಾಡಿ ಅಂಧಾನುಕರಣಿಗಳಾಗುತ್ತಾ ನಡೆದಿದ್ದಾರೆ. ಅವರಿಗೆ ನಾವು ಯೋಗ್ಯ ಮಾರ್ಗ ದರ್ಶನ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ನಮ್ಮ ಹುಡುಗರು ಅಡ್ಡದಾರಿಗೆ ಬೀಳುವ ಸ್ವಚ್ಛಂದ ವೃತ್ತಿಯಿಂದ ನಡೆಯುವ ಸಂಭವ ಬಹಳವಿದೆ. ಹೀಗೆ ಪರಿಸ್ಥಿತಿ ಹದಗೆಡಲಿಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮ ಮಕ್ಕಳಿಗೆ ಗೃಹ ಶಿಕ್ಷಣ ಕೊಡುವುದನ್ನು ನಾವು ದುರ್ಲಕ್ಷ್ಯ ಮಾಡುತ್ತಾ ಬಂದದ್ದು. ಸಸಿಯಾಗಿ ಬಾಗದ್ದು ಮರವಾಗಿ ಬಾಗೀತೆ.
ಎಂಬ ಹಿತವಚನ ನೀವು ಕೇಳಿರಬಹುದು. ಚಿಕ್ಕಂದಿನಲ್ಲಿಯೇ ನಾವು ನಮ್ಮ ಮಕ್ಕಳಿಗೆ ಯೋಗ್ಯ ಗೃಹ ಶಿಕ್ಷಣ ಕೊಟ್ಟು ಆರ್ಯ ಸಂಸ್ಕೃತಿಯ ಮಹತ್ವವನ್ನು ಬಿಂಬಿಸಿಕೊಡದಿದ್ದರೆ ಮುಂದೆ ದೊಡ್ಡವರಾದ ಮೇಲೆ ಅವರಲ್ಲಿ ಈ ಸದ್ಗುಣಗಳು ಹೇಗೆ ಕಂಡು ಬರಬೇಕು? ಗೃಹ ಶಿಕ್ಷಣವೆಂದರೆ ಮಕ್ಕಳಿಗೆ ಕೇವಲ ಓದು ಬರಹ ಕಲಿಸುವುದಲ್ಲ. ಮಕ್ಕಳಿಗೆ ಅಕ್ಷರ ಜ್ಞಾನ ಮಾಡಿ ಕೊಡುವುದನ್ನು ಮನೆಯವರು ಮಾಡಬಹುದು. ಇಲ್ಲವೇ ಸಂಬಳ ಕೊಟ್ಟು ಶಿಕ್ಷಕರನ್ನು ನೇಮಿಸಿ ಅವರಿಂದ ಓದು ಬರಹ ಕಲಿಸುವ ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ಅದು ಗೃಹ ಶಿಕ್ಷಣವಾಗಲಾರದು. ಗೃಹ ಶಿಕ್ಷಣವೆಂದರೆ ತಾಯಿ ತಂದೆಗಳು, ಅಜ್ಜ ಅಜ್ಜಿಯರು ಚಿಕ್ಕ ಮಕ್ಕಳಿಗೆ ರೀತಿ ನೀತಿಗಳನ್ನು ಹೇಳಿಕೊಡುವುದು. ಅದು ಪ್ರಾರಂಭವಾಗುವುದು ತಾಯಿ ಮಗುವಿಗೆ ಮೊಲೆ ಆಗಿನಿಂದಲೇ ತಾಯಿ ಮಗುವಿಗೆ ಮಂತ್ರೋಪದೇಶವನ್ನಾರಂಭಿಸುತ್ತಾರೆ. ಆಗಿನಿಂದಲೇ ತಾಯಿ ಮಗುವಿಗೆ ಹಿತೋಪದೇಶ ಕೊಡುತ್ತಾರೆ. ಅವ್ವ, ಅಪ್ಪ, ಅಣ್ಣ, ಅಜ್ಜ ಎಂದು ಮಗುವಿಗೆ ಉಚ್ಚರಿಸಲು ಹೇಳುತ್ತಾರೆ. ಮಗು ಬೆಳೆಯುತ್ತಾ ಹೋದಂತೆ ಅದರ ತಿಳುವಳಿಕೆಯ ಶಕ್ತಿ ಬೆಳೆಯುತ್ತಾ ನಡೆದಂತೆ ತಾಯಿ ಅಕ್ಕರತೆಯಿಂದ ಆ ಮಗುವಿಗೆ ಹೆಚ್ಚು ಹೆಚ್ಚು ಮಹತ್ವದ ಪಾಠಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ. ದೇವರಿಗೆ ನಮಸ್ಕಾರ ಮಾಡು, ಗುರುಗಳಿಗೆ ವಂದಿಸು, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು, ರಾಷ್ಟ್ರದ ಧ್ವಜಕ್ಕೆ ವಂದಿಸು, ಹಿರಿಯರಿಗೆ ಮರ್ಯಾದೆ ಕೊಡು, ಸುಳ್ಳು ಮಾತನಾಡಬೇಡ, ಯಾವಾಗಲೂ ನಿಜವನ್ನೇ ನುಡಿ, ದೇಶಾಭಿಮಾನಿಯಾಗು ಎಂದು ಮುಂತಾಗಿ ತಾಯಿಯು ಹೇಳುತ್ತಾರೆ. ಅದೇ ಗೃಹ ಶಿಕ್ಷಣ, ಅದೇ ಗೃಹ ಶಿಕ್ಷಣದ ಪ್ರಾರಂಭ. ಆ ನಂತರ ತಂದೆ ಶಿಕ್ಷಣ ಕೊಡುವುದು ಪ್ರಾರಂಭವಾಗುತ್ತದೆ. ತಂದೆ ಮಗುವಿಗೆ ಓದು ಬರಹ ಕಲಿಸುತ್ತ ನೀತಿ ಪಾಠಗಳನ್ನು ಆ ಮಗುವಿಗೆ ತಿಳಿಯುವ ಭಾಷೆಯಲ್ಲಿ ಕಲಿಸುತ್ತಾರೆ. ಶಾಲೆಗೆ ತೊಡಗಿದಾಗ ಆ ಮಗುವಿನ ನಡತೆ ನಡಾವಳಿಕೆಗಳ ಮೇಲೆ ತಂದೆ ಲಕ್ಷ್ಯ ಕೊಡಬೇಕಾಗುತ್ತದೆ. ಮನೆಗೆ ಬಂದ ಅತಿಥಿ ಅಭ್ಯಾಗತರೊಡನೆ ವಿನಯದಿಂದ ವರ್ತಿಸುವುದಂತೆ ತಂದೆ ಮಗುವಿಗೆ ಕಲಿಸುತ್ತಾನೆ. ನಮ್ಮ ರಾಷ್ಟ್ರ, ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನ, ರಾಷ್ಟ್ರ ಸೇವೆ ಇವೆಲ್ಲವುಗಳ ಮಹತ್ವವನ್ನು ಆ ಮಗುವಿನ ಮನದ ಮೇಲೆ ಬಿಂಬಿಸುತ್ತಾನೆ. ದೇಶಾಭಿಮಾನಿಗಳ ನಮ್ಮ ದೇಶದ ರಕ್ಷಣೆಗಾಗಿ ಧಾರಾತೀರ್ಥದಲ್ಲಿ ನಮ್ಮ ಪ್ರಾಣವನ್ನು ಅರ್ಪಿಸಿದ ರಾಣಾ ಪ್ರತಾಪ ಸಿಂಗ್, ಛತ್ರಪತಿ ಶಿವಾಜಿ ಮಹಾರಾಜ್, ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ನರಗುಂದ ಬಾಬಾ ಸಾಹೇಬ್ ಮೊದಲಾದ ರಾಷ್ಟ್ರ ಮಣಿಗಳ ಚರಿತ್ರವನ್ನು ಹೇಳಿ ಎಳೆ ಬಾಲಕರ ಮನದಲ್ಲಿ ರಾಷ್ಟ್ರಾಭಿಮಾನವನ್ನು ಜಾಗೃತಗೊಳಿಸುತ್ತಾನೆ. ತನ್ನ ಮನೆತನದ ರೀತಿ ನೀತಿಗಳಿಗೆ ಅನುಸರಿಸಿ ಅವನಲ್ಲಿ ಸದಾಚಾರ ಮೂಡಿ ಬರುವಂತೆ ಪ್ರೇರೇಪಿಸುತ್ತಾನೆ. ನಮ್ಮ ಆರ್ಯ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿ ಹೇಳುತ್ತ ರಾಮ, ಕೃಷ್ಣ, ಹನುಮಂತ, ಯುಧಿಷ್ಠಿರ, ಭೀಮ, ಅರ್ಜುನ, ಲಕ್ಷ್ಮಣ, ಭರತ ಮೊದಲಾದ ಪುರಾಣ ಪುರುಷರ ಜೀವನವನ್ನು ತಿಳಿಸಿ ಹೇಳುತ್ತಾನೆ. ಸಮರ್ಥ ರಾಮದಾಸರು, ಮಹಾತ್ಮ ಕಬೀರ್, ಸಂತ ತುಕಾರಾಮ್, ದಾಸಶ್ರೇಷ್ಠರು, ಬಸವೇಶ್ವರ, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಮೊದಲಾದ ಸಂತ ಸತ್ಪುರುಷರ ಕಥೆ ಹೇಳಿ ಬಾಲಮನದಲ್ಲಿ ಈ ಮಹಾ ಮಹಿಮದ ವಿಷಯವಾಗಿ ಗೌರವಾದದ ಭಕ್ತಿ ವಿಶ್ವಾಸಗಳು ಹುಟ್ಟುವಂತೆ ಮಾಡುತ್ತಾರೆ. ಹೀಗೆ ಗೃಹ ಶಿಕ್ಷಣದ ಒಂದೊಂದೇ ಮೆಟ್ಟಲುಗಳನ್ನು ಏರುತ್ತ ಎಳೆ ಮಗುವು ಯೌವನಾವಸ್ಥೆಗೆ ಮುಟ್ಟುತ್ತಾನೆ. ಸರಿಯಾದ ಗೃಹ ಶಿಕ್ಷಣ ದೊರೆತರೆ ಇವುಗಳ ಕಲ್ಪನೆ ಉಂಟಾಗುತ್ತದೆ. ಶೀಲ, ಚಾರಿತ್ರ್ಯ, ಶಿಸ್ತು, ಸಂಯಮ, ಸಂಘಟನೆಗಳನ್ನು ತನ್ನ ಜೀವನ ಮಾರ್ಗದಲ್ಲಿ ಅಳವಡಿಸಿಕೊಳ್ಳಬೇಕಾಗುವುದು. ಮಾತ್ರವಲ್ಲದೆ ತನ್ನ ಹೋರಿಗೆಯ ಸಮವಯಸ್ಕ ತರುಣರನ್ನು ತನ್ನಂತೆಯೇ ಆಚಾರಶೀಲರನ್ನಾಗಿ ವಿಚಾರವಂತರನ್ನಾಗಿ ಮಾಡುವುದಕ್ಕೆ ಯತ್ನಿಸುತ್ತಾನೆ. ಯಾಕಂದರೆ ಮಾನವನ ಭಾವಿ ಜೀವನಕ್ಕೆ ಇದೇ ಮೂಲ ತಳಹದಿ. ಚಿಕ್ಕಂದಿನಲ್ಲಿಯೇ ಇವೆಲ್ಲವುಗಳು ಬಾಲಕನ ಕಿವಿಯ ಮೇಲೆ
ಆಗಿಯೇ ಆಗುವುದು. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಎಂಬ ನನ್ನುಡಿ ಎಲ್ಲರಿಗೂ ತಿಳಿದ ಮಾತು. ಅಂತೆಯೇ ಎಳೆಮನದ ಮೇಲೆ ಇವೆಲ್ಲ ಸತ್ತ ಸಂಸ್ಕಾರಗಳು. ಆದರೆ ಅಂತ ಮಗುವು ನಿಶ್ಚಯವಾಗಿ ಇವು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಆದರ್ಶ ನಾಗರಿಕನಾಗಿ ತನಗೂ ತನ್ನ ಮನೆತನಕ್ಕೂ ತನ್ನ ವಂಶಕ್ಕೂ ಕೀರ್ತಿ ತರುವುದರಲ್ಲಿ ಸಂಶಯವಿಲ್ಲ. ಅಂತೆಯೇ ಇದೆಲ್ಲದಕ್ಕೂ ಗೃಹ ಶಿಕ್ಷಣವೇ ಮೂಲ ತಳಹದಿ ಎಂದು ಹೇಳುವುದು. ನಾನು ಆಡಿದ ಬಿಟ್ಟು ಮಾತುಗಳು ಅನೇಕರಿಗೆ ರುಚಿಸಲಿಕ್ಕಿಲ್ಲ. ವಾಮಮಾರ್ಗಿಗಾನಿಗಳಾದ ತರುಣರಿಗಂತೂ ಅವು ಎಂದಿಗೂ ಸರಿಪಡಲಾರವು. ಎಳೆಗೂಸುಗಳಾಗಿರುವ ಮಕ್ಕಳು ಮುಂದೆ ಅಡ್ಡದಾರಿಯನ್ನು ಹಿಡಿಯದಂತೆ ಜಾಗೃತ ವಹಿಸುವುದು ತಂದೆ ತಾಯಿಗಳ ಆದ್ಯ ಕರ್ತವ್ಯವಾಗಿದೆ. ಅಂಥವರಿಗಾಗಿ ನಾನು ಕೆಲವೊಂದು ಸರಳವಾಗಿ ಅನುಸರಿಸಲು ಸುಲಭವಾದ ಕೆಲವು ಕ್ರಮಗಳನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ. ಮಗುವು ಬೆಳಗ್ಗೆ ಎದ್ದ ಕೂಡಲೇ ಆ ಮಗುವಿನ ಮಲಮೂತ್ರ ವಿಸರ್ಜನೆಯಾದ ಮೇಲೆ ಮುಖ ತೊಳೆದು ಸ್ವಚ್ಛವಾಗಿ ಒಗೆದ ಬಟ್ಟೆ ತೊಡಿಸಿರಿ. ಆ ನಂತರ ಗುರುಗಳ ದೇವರ ಸ್ತೋತ್ರಗಳನ್ನು ಸುಭಾಷಿತಗಳನ್ನು ಆ ಮಗುವಿಗೆ ಅನ್ನಲು ಕಲಿಸಿರಿ. ಅದಾದ ಮೇಲೆ ಮಗುವಿಗೆ ನಿಮಗೆ ಸಾಧ್ಯವಿರುವ ಪೋಷಕ ಆಹಾರವನ್ನು ಕೊಟ್ಟು ಅದಕ್ಕೆ ನೀತಿಯ ಪಾಠಗಳನ್ನು ಸದಾಚಾರ ವಿಚಾರಗಳನ್ನು ತಿಳಿಸಿ ಹೇಳಿರಿ. ನಿತ್ಯದ ಶಾಲೆಯ ಅಭ್ಯಾಸ ಆದ ಪಾಠಗಳಾದ ಮೇಲೆ ರಾತ್ರಿ ಮಲಗುವ ಮುನ್ನ ಮತ್ತೆ ಆ ಮಗುವಿನಿಂದ ಶ್ಲೋಕಗಳನ್ನು ಹಾಗೂ ಸುಭಾಷಿತಗಳನ್ನು ಅನ್ನಿಸಿರಿ. ಈ ರೀತಿಯಾಗಿ ಮಕ್ಕಳಿಗೆ ಗೃಹ ಶಿಕ್ಷಣ ಕೊಟ್ಟರೆ ಮನೆತನಕ್ಕೆ ಸುಪುತ್ರನನ್ನು ದೇಶಕ್ಕೆ ಸುಚರಿತನನ್ನು ಒದಗಿಸಿದ ಕೀರ್ತಿ ನಿಮಗೆ ಲಭಿಸುವುದು. ನೀವು ನಿಮ್ಮ ಮಕ್ಕಳಿಗಾಗಿ ಗಳಿಸಿ ಉಳಿಸಿಡುವ ಸಂಪತ್ತಿಗಿಂತಲೂ ಈ ನೈತಿಕ ಸಂಪತ್ತೇ ಹೆಚ್ಚು ಬಯಲುವುದೆಂಬುದನ್ನು ತಂದೆ ತಾಯಿಗಳು ಪಾಲಕರು ಮರೆಯಬಾರದೆಂದು ನಾನು ಅತ್ಯಂತ ವಿನಮ್ರ ಭಾವದಿಂದ ಕೇಳಿಕೊಳ್ಳುತ್ತೇನೆ. ಜಯೇಂದ್ರ. 5/4/1975 ಗೃಹ ಶಿಕ್ಷಣ ಕುರಿತಂತೆ ಡಾಕ್ಟರ್ ನಾಸು ಹರ್ಡಿಕರ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳನ್ನ ಕೇಳಿದ್ರಿಯಲ್ಲ. ಆತ್ಮೀಯ ಕೇಳುಗರೆ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾಗಿದ್ದವರು ಚನ್ನಮಲ್ಲಪ್ಪ ಸಿದ್ದಲಿಂಗಪ್ಪ ಗಲಗಲಿಯವರು. ಇವರು ವಿಜಯಪುರ ಜಿಲ್ಲೆಯವರು. ಜುಲೈ 31, 1903 ವಿಜಯಪುರದ ಇಂಡಿ ತಾಲೂಕಿನ ಹಿರೇಲೋಣಿಯಲ್ಲಿ ಜನಿಸಿದರು. ಮಧುರ ಚೆನ್ನರು ಕನ್ನಡ ನವೋದಯ ಪ್ರಾರಂಭಿಕ ಕಾಲದಲ್ಲಿನ ಮಹತ್ವದ ಬರಹಗಾರರು. ಹಲಸಂಗಿ ಗೆಳೆಯರೆಂದೇ ಪ್ರಖ್ಯಾತರಾದ ಗುಂಪಿನಲ್ಲಿ ಇವರು ಕೂಡ ಒಬ್ರು. ಜನರಾಡಿಕೊಳ್ಳಬಹುದು ನನಗೂ ನಿನಗೂ ಕೂಡೆ, ಅವರೇನು ಬಲ್ಲರೋ ಒಳನಿದಾನ, ನನಗೆ ನೀನತಿ ಮಧುರ, ನಿನಗೆ ನಾ ಬಲು ಚೆನ್ನ, ಹೀಗಂತಲೇ ನಾವು ಮಧುರ ಚೆನ್ನ. ಇಂಥ ಮಧುರ ಚೆನ್ನರನ್ನ ಕುರಿತಂತೆ ಅವರ ಸಾಹಿತ್ಯಿಕ ಕೊಡುಗೆಗಳ ಬಗ್ಗೆ ಮಾತನಾಡಿದ್ದಾರೆ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಅವರು. ಹಣ್ಣು ಬಿತ್ತು ಇಂದ್ರವನದ ಹಣ್ಣು ಬಿತ್ತು ಹಣ್ಣು ಬಿತ್ತು ಇಂದ್ರವನದ ಹಣ್ಣು ಬಿತ್ತು, ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಎಲ್ಲಿ ಬಿತ್ತು ಇಲ್ಲೇ ಬಿತ್ತು, ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಎಲ್ಲಿ ಬಿತ್ತು ಇಲ್ಲೇ ಬಿತ್ತು. ಹಣ್ಣು ಬಿತ್ತು ಇಂದ್ರವನದ ಹಣ್ಣು ಬಿತ್ತು. ಗಾಳಿ ಉಕ್ಕಿ ಒದರಿತಾಗ ಗಿಡದ ಸಾಲು ಅದುರಿತಾಗ, ಗಾಳಿ ಉಕ್ಕಿ ಒದರಿತಾಗ ಗಿಡದ ಸಾಲು ಅದುರಿತಾಗ, ಅತ್ತ ಇತ್ತ ಅಂಧಕಾರ ನೋಡಿದತ್ತ ಧುಂಧಕಾರ, ಅತ್ತ ಇತ್ತ ಅಂಧಕಾರ ನೋಡಿದತ್ತ ಧುಂಧಕಾರ. ಲೋಕವೆಲ್ಲ ಮಬ್ಬು ಹರಿದು ಸರ್ವ ಜನದ ಮಬ್ಬು ಹರಿದು ದೊಡ್ಡದೊಂದು ಸಪ್ಪುಳಾಗಿ ಜಗದ ಮೋರೆ ಸಪ್ಪಗಾಗಿ. ಹಣ್ಣು
ಹಣ್ಣು ಬಿತ್ತು ಹಣ್ಣು ಬಿತ್ತು ಇಂದ್ರವನದ ಹಣ್ಣು ಬಿತ್ತು. ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು ಜನಪದ ವಿದ್ವಾಂಸರು, ಲೇಖಕರು ಹಾಗೂ ಸಾಹಿತಿಗಳು. ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ಕನ್ನಡ ಪ್ರೇಮಿಗಳಾದ ಅವರು ಕನ್ನಡದ ಏಳಿಗೆಗಾಗಿ ಶ್ರಮಿಸಿದವರು. ಹಿರಿಯರು ಕಿರಿಯರು ಅನ್ನದೇ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೊಂದಿಗೆ ಬೆರೆತುಕೊಳ್ಳುವ ಕಾಪ್ಸೆ ಅವರದ್ದು ವೈಶಿಷ್ಟ್ಯಪೂರ್ಣವಾದ ವ್ಯಕ್ತಿತ್ವ. ತಮ್ಮ ಉದಾತ್ತ ಬದುಕಿನಿಂದ ಶಿಕ್ಷಕ ವೃತ್ತಿಯ ಘನತೆ ಗೌರವಗಳನ್ನ ಹೆಚ್ಚಿಸಿದ್ದಾರೆ. ಸರಳ ಸಜ್ಜನಿಕೆಗೆ ಹೆಸರಾದ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು ಮಧುರ ಚನ್ನರ ಬದುಕು ಬರಹ ಕುರಿತಂತೆ ಧಾರವಾಡ ಆಕಾಶವಾಣಿಗೆ 24/3/2003 ಭೇಟಿ ಇತ್ತು ತಮ್ಮ ಭಾಷಣವನ್ನ ಧ್ವನಿಮುದ್ರಿಸಿಕೊಂಡಿದ್ದರು. ಆ ಭಾಷಣದ ಆಯ್ದ ಭಾಗ ಇಲ್ಲಿದೆ. ಮಧುರ ಚನ್ನರು ನವೋದಯ ಸಾಹಿತ್ಯದ ಮಹತ್ವದ ಕವಿಗಳಲ್ಲೊಬ್ಬರು. ಹಾಗಿದ್ದರೂ ಅವರದು ವಿಶಿಷ್ಟವಾದ ಸಾಧನೆ, ವಿಶಿಷ್ಟವಾದ ನಿಲುವು. ಅವರ ಸಾಧನೆಯಲ್ಲಿ 3 ಮಹತ್ವದ ಆಯಾಮಗಳಿವೆ. ಮೊಟ್ಟ ಮೊದಲನೆಯದು ಮತ್ತು ಪ್ರಮುಖವಾದದ್ದೆಂದರೆ ಅವರ ಆಧ್ಯಾತ್ಮಿಕ ಸಾಧನೆ. ಅದರ ಜೊತೆಗೆ ಅವರು ಮಾಡಿದ್ದು ಕಾವ್ಯ ಸೃಷ್ಟಿ ಮತ್ತು ಸಾಹಿತ್ಯ ಸೃಷ್ಟಿ. ಇದು ಅವರ 2ನೇ ಸಾಧನೆ ಎನಿಸಿದರೂ 1ನೇ ಸಾಧನೆಯ ಪ್ರತಿಬಿಂಬದಂತಿದೆ. ಯಾಕೆಂದರೆ ಅವರ ಕಾವ್ಯದ ವಸ್ತು ಅವರ ಆಧ್ಯಾತ್ಮಿಕ ಸಾಧನೆಗೆ ನೇರವಾಗಿ ಸಂಬಂಧಿಸಿದ್ದಾಗಿದೆ. ಅವರ ಆತ್ಮಕಥನಗಳಂತೂ ಅವರ ಸಾಧನೆಯ ಕಥನಗಳೇ ಆಗಿವೆ. ಮಧುರ ಚನ್ನರ ಆಧ್ಯಾತ್ಮಿಕ ಜೀವನ ಮತ್ತು ಸಾಹಿತ್ಯಿಕ ಜೀವನಗಳನ್ನು ಬೇರ್ಪಡಿಸಿ ನೋಡಲಿಕ್ಕೆ ಬರಲಾರದಷ್ಟು ಪರಸ್ಪರ ಅವಿನಾಭಾವ ಸಂಬಂಧವಿದೆ. ಶಾಸನಗಳ ಅಧ್ಯಯನ, ಭಾಷಾ ವಿಜ್ಞಾನದ ವ್ಯಾಸಂಗಗಳಂತಹ ಸಾಹಿತ್ಯದ ಬೇರೆ ಬೇರೆ ಮುಖಗಳನ್ನು ಅವರು ಗಮನಿಸಿದ್ದರೂ ಆಧ್ಯಾತ್ಮಿಕ ಸಾಧನೆಯೇ ಅವರ ಅನುಸಂಧಾನದ ಕೇಂದ್ರ ಬಿಂದುವಾಗಿತ್ತು. ಅವರ 3ನೇ ಸಾಧನೆ ಎಂದರೆ ಸಖ್ಯಯೋಗ. ಇದನ್ನು ಸರಳಗೊಳಿಸಿ ಹೇಳುವುದಾದರೆ ಗೆಳೆತನದ ಸಾಧನೆ. ಶ್ರೀ ಅರವಿಂದರು ಹೇಳಿದಂತೆ ಮಧುರ ಚನ್ನರಿಗೆ ಜೀವನವೆಲ್ಲವೂ ಯೋಗವೇ ಆಗಿತ್ತು. ಮಧುರ ಚನ್ನರ ಆಧ್ಯಾತ್ಮಿಕ ಸಾಧನೆ ಪ್ರಾರಂಭವಾದದ್ದು ತೀರ ಎಳೆಯ ವಯಸ್ಸಿನಲ್ಲಿ. ಆಗ ಅವರಿಗೆ 12ರ ಪ್ರಾಯ. ಅಷ್ಟು ಹೊತ್ತಿಗೆ ಅವರ ತಂದೆಯನ್ನು ಕಳೆದುಕೊಂಡಿದ್ದರು. ಏಕಮಾತ್ರ ಮನೆಯ ದೀಪವಾಗಿ ತಾಯಿಯ ಕಣ್ಣರಿಕೆಯಲ್ಲಿ ಬೆಳೆಯುತ್ತಿದ್ದರು. ಪ್ರಾಥಮಿಕ ಶಾಲೆಯ ಜಾಣೆ ವಿದ್ಯಾರ್ಥಿಯೂ ಆಗಿದ್ದ ಮಧುರ ಚನ್ನರು, ಅಂದರೆ ಚನ್ನಮಲ್ಲಪ್ಪನವರು, ತಮ್ಮ ತಂದೆ ಓದಿಬಿಟ್ಟಿದ್ದ ಶಿವಲೀಲಾಮೃತ ಪುಸ್ತಕವನ್ನು ಓದಿದರು. ಶಿವನನ್ನು ಒಲಿಸಿಕೊಂಡ ಭಕ್ತರ ಕತೆ ಅವರ ಮೇಲೆ ಪರಿಣಾಮ ಬೀರಿತು. ತಾವು ಅವರಂತೆ ಶಿವನನ್ನು ಒಲಿಸಿಕೊಳ್ಳಲು ಮುಗ್ಧಭಾವದಿಂದ ಶಿವನ ಆರಾಧನೆಗೆ ತೊಡಗಿದರು. ಅವರ ಪೂಜೆ, ಪ್ರಾರ್ಥನೆ ಯಥಾಪ್ರಕಾರ ನಡೆಯಿತಾದರೂ ಶಿವನು ಅಂದರೆ ದೇವರು ಕಾಣಲಿಲ್ಲ. ಇಷ್ಟರಿಂದ ದೇವರನ್ನು ಕಾಣುವುದು ಸಾಧ್ಯವಿಲ್ಲವೆನಿಸಿ ಗುರುಪದೇಶ ಪಡೆಯಲು ಯತ್ನಿಸಿದರು. ಈ ಗುರುಪದೇಶ ಅವರಿಗೆ ಕೃತಕವೆನಿಸಲು ಬಹಳ ಸಮಯ ಹಿಡಿಯಲಿಲ್ಲ. ಈ ಹೊತ್ತಿಗೆ ಬಾಲ್ಯ ಕಳೆದು ಪ್ರಾಯ ಬೆಳೆಯುತ್ತಿರಲು ಮುಗ್ಧತೆಯ ಸ್ಥಳದಲ್ಲಿ ವೈಚಾರಿಕತೆ ಬಂದುಬಿಟ್ಟಿತು. ಪುರಾಣ ಸಂಪ್ರದಾಯಗಳು ಕಟ್ಟುಕತೆಗಳಾಗಿ ಕಂಡವು. ಮನಸ್ಸಿನ ಹೊಯ್ದಾಟ ಹೋರಾಟಗಳು ಹೆಚ್ಚುತ್ತ ನಡೆದವು. ಒಮ್ಮೆ ಸತ್ಸಂಗ, ಇನ್ನೊಮ್ಮೆ ಶಾಸ್ತ್ರ ವ್ಯಾಸಂಗ ಮಾಡಿ ಅಲ್ಲಿಯೂ ಅವರಿಗೆ ತೃಪ್ತಿ ದೊರೆಯದೆ ವಿವಿಧ ಮುಖ ಅಧ್ಯಯನ ಮತ್ತು ಸಾಧನೆ ಮಾಡುತ್ತಾ ತಳಮಳಿಸುತ್ತಲೇ ಸಾಗಿದರು. ಪ್ರಾಣಾರ್ಪಣ ಮಾಡುವ ಸಾಹಸಕ್ಕೂ ಯತ್ನಿಸಿ ವಿಫಲರಾದರು. ಅಂತೂ ತಮ್ಮ ಸಾಧನೆಗೆ ಒಂದು ನೆಲೆಯನ್ನು ಕಂಡುಕೊಂಡರು. 12 ತುಂಬಿಲ್ಲ ಕನ್ನಕ್ಕಿ ನಾನಂದು ನನ್ನ ನಲ್ಲನ ಕತೆಗೆ ಮರಳುಗೊಂಡೆ, ಇನ್ನೇನು ಹೇಳುವೆನು ಇಂದಿಗಿಪ್ಪತ್ತಾರು ಈಸೊಂದು ದಿನಕೊರಗಿ ಗೊತ್ತುಗೊಂಡೆ. 12ನೇ ವಯಸ್ಸಿಗೆ ಪ್ರಾರಂಭವಾದ ಆ ದೇವರ ಹುಡುಕಾಟ 26ನೇ ವಯಸ್ಸಿಗೆ ಒಂದು ಸ್ಥಿತಿಗೆ ಬಂದು ಮುಟ್ಟುತ್ತದೆ. ಆ ಅನುಭವವನ್ನು ನನ್ನ ನಲ್ಲದಲ್ಲಿ ಅವರು ವರ್ಣಿಸಿದ್ದು ಹೀಗೆ: ನಿಶ್ಶಬ್ದ ನಿಶ್ಶಬ್ದ ಶಬ್ದದಾಚೆಯ ಶಬ್ದ, ನಿಶ್ಶಬ್ದವಿದ್ದರೂ ಮೌನವಲ್ಲ, ನಿಶ್ಚೀಮ ನಿಶ್ಚೀಮ ಸೀಮದಲೆ ನಿಶ್ಚೀಮ, ನಿಶ್ಚೀಮವೆಂದರೂ ಶೂನ್ಯವಲ್ಲ. ಈ ಬಗೆಯ ಅನುಭವವನ್ನು ಮಧುರ ಚನ್ನರು ವಿಶ್ವಪ್ರಜ್ಞೆ ಎಂದು ಗುರುತಿಸುತ್ತಾರೆ. ಈ ವಿಶ್ವಪ್ರಜ್ಞೆಯಲ್ಲಿ ಒಂದು ಬಗೆಯ ಅಲೌಕಿಕ ಆನಂದವನ್ನು ಅವರು ಪಡೆಯುತ್ತಾರೆ. ತಂದೆ ನೀ ಕಣ್ತೆರೆದ ರಂದಿಗರುಣೋದಯವು, ಮುಂದೆ ಸೂರ್ಯೋದಯದ ಚಿಂತೆಯಿಲ್ಲ. ಹಿಂದೆ ಕತ್ತಲೆಯಲ್ಲಿ ಕಂಗೆಟ್ಟು ಕೊರಗಿದನು, ಇಂದೊಳಗು ಹೊರಗು ಬೆಳಗಾಯಿತಲ್ಲ. ಇದು ಮಧುರ ಚನ್ನರ ಸಾಧನೆಯ ಅರುಣೋದಯ. ಸೂರ್ಯೋದಯವೆಂಬುದು ಇನ್ನು ಮುಂದೆಯೇ ಇದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದು ಮಹತ್ವದ ಹಂತವೆಂಬುದು ಮಾತ್ರ ನಿಜ. ಮಧುರ ಚನ್ನರು ಈ ಹೊತ್ತಿಗೆ ವಿಶ್ವದ ಅನುಭಾವಿಗಳ ಸಾಧನೆಯನ್ನು ತಿಳಿದುಕೊಳ್ಳಲು ಅಧ್ಯಯನ ಮಾಡುತ್ತಿರುತ್ತಾರೆ. ರಾಮಕೃಷ್ಣ ಪರಮಹಂಸರ ಮಾರ್ಗದ ಭಕ್ತಿಗಿಂತ ಅವರನ್ನು ಹೆಚ್ಚು ಆಕರ್ಷಿಸಿದ್ದು ಶ್ರೀ ಅರವಿಂದರ ಪೂರ್ಣಯೋಗದ ಮಾರ್ಗ. ಹಾಗೆಂದ ಮಾತ್ರಕ್ಕೆ ಬಸವ ಮಾರ್ಗವನ್ನು, ಅಂದರೆ ಶರಣರ ಷಟ್ಸ್ಥಲ ಮಾರ್ಗವನ್ನು ಅವರು ಬಿಟ್ಟವರಲ್ಲ. ಅವರು ಒಂದೆಡೆಯಲ್ಲಿ ಹೇಳಿಕೊಂಡಿದ್ದಾರೆ, ನಾನು ಭಕ್ತ ಮಹೇಶ ಪ್ರಸಾದಿ ಸ್ಥಳಗಳನ್ನು ಈಗ ಮುಟ್ಟಿದೆ. ಇನ್ನು ಮುಂದಿನ ಸ್ಥಳಗಳಾದ ಪ್ರಾಣಲಿಂಗ, ಶರಣ ಮತ್ತು ಐಕ್ಯ ಸ್ಥಳಗಳನ್ನು ತಲುಪಬೇಕು. ಶಿವಯೋಗ ಸಾಧನೆಯನ್ನು ಬೆನ್ನಿಗಿಟ್ಟಿಕೊಂಡು ಪೂರ್ಣಯೋಗದಲ್ಲಿ ಪ್ರವೇಶ ಪಡೆದು ಮುಂದೆ ಸಾಗಿದ್ದು ಅವರ ಸಾಧನೆಯ ಒಂದು ವೈಶಿಷ್ಟ್ಯ. ಸಾಧನೆಯ ಒಂದು ಘಟ್ಟ ಮುಟ್ಟಿದ ಮೇಲೆ ಆತ್ಮನ ಕಾಳರಾತ್ರಿಯ, ಅಂದರೆ ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅನುಭವವು ಬರುತ್ತದಂತೆ. ಈ ಆತ್ಮನ ಕಾಳರಾತ್ರಿಯನ್ನು ಅವರು ದಾಟಬೇಕಾಗುತ್ತದೆ. ಭಗವದ್ಗೀತೆ, ಪಾತಂಜಲಿ ಯೋಗ ದರ್ಶನ, ಜಾನ್ ಬನಿಯನ್ನ ಯಾತ್ರಿಕನ ಕ್ರಮಗತಿ, ಅಂದರೆ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್, ಹಾಗೂ ಶ್ರೀ ಅರವಿಂದರ ಯೋಗಿಕ್ ಸಾಧನ, ಯೋಗ ಅಂಡ್ ಇಟ್ಸ್ ಆಬ್ಜೆಕ್ಟ್ಸ್ ಮುಂತಾದ ಗ್ರಂಥಗಳು ಅದು ಸಾಧನೆಗೆ ಹೊಸ ಮಾರ್ಗವನ್ನು ತೋರಿಸಿಕೊಡುತ್ತವೆ. ಪೂರ್ವ ಸಾಧಕನು ಭಕ್ತಿಯೋಗದವನಾದರೆ
ಉತ್ತರ ಸಾಧಕನು ಶಕ್ತಿಯೋಗದವನಾಗಬೇಕಾಗುತ್ತದೆ ಎಂಬ ಶ್ರೀ ಅರವಿಂದರ ಮಾತ್ರ ಲಕ್ಷ್ಯದಲ್ಲಿಟ್ಟುಕೊಂಡು ಅವರು ಮುನ್ನಡೆಯುತ್ತಾರೆ. 1938 ಆಗಸ್ಟ್ 15ರಂದು ಶ್ರೀ ಅರವಿಂದರ ಮತ್ತು ಶ್ರೀ ಮಾತೆಯವರ ದರ್ಶನ ಪಡೆದ ಮೇಲೆ ತಮ್ಮನ್ನು ಸಂಪೂರ್ಣವಾಗಿ ಅವರಿಗೆ ಅರ್ಪಿಸಿಕೊಳ್ಳುತ್ತಾರೆ. ಅವರು ಸೂಚಿಸಿದ ಸಮರ್ಪಣ ಮಾರ್ಗದಲ್ಲಿ ನಡೆಯುತ್ತಾರೆ. ವಿಶ್ವವ್ಯಾಪಕ ಚೈತನ್ಯದ ಸಾಕ್ಷಾತ್ಕಾರ ಪಡೆಯುವ ಗುರಿಯಿಟ್ಟುಕೊಂಡು ಶ್ರೀ ಅರವಿಂದರು ಸೂಚಿಸಿರುವ ಧ್ಯಾನ ಮಾರ್ಗವನ್ನು ಅನುಸರಿಸುವ ಮಧುರಚಂದ್ರರು ತಮ್ಮ ಸಾಧನೆಯಲ್ಲಿ ತೀವ್ರವಾದ ಪ್ರಗತಿಯನ್ನು ಸಾಧಿಸುತ್ತಾರೆ. ಆತ್ಮನ ಅನುಭವವು ಅನೇಕ ಪ್ರಕಾರದ ಜ್ಯೋತಿ ರೂಪದಲ್ಲಿ ಬರುವುದೆಂದು ಪುರಾತನ ಕಾಲದಿಂದಲೂ ಹೇಳುತ್ತಾ ಬಂದಿರುವ ಮಾತಿನ ಕಡೆಗೂ ಅವರು ಲಕ್ಷ್ಯ ಕೊಡುತ್ತಾರೆ. ಒಬ್ಬ ಯೋಗಿಯ ಸನ್ನಿಧಾನದಲ್ಲಿದ್ದು ಅವರು ಹೇಳಿಕೊಟ್ಟ ಷಣ್ಮುಖಿ ಮುದ್ರೆ, ಸರಳ ಪ್ರಾಣಾಯಾಮ, ಸರಳ ಧ್ಯಾನ ಮಾಡುತ್ತಾ ಮಧುರಚಂದ್ರರು ಆ ಜ್ಯೋತಿ ರೂಪದ ಅನುಭವವನ್ನು ಪಡೆಯುತ್ತಾರೆ. ಇದು ನಡೆದದ್ದು 1946ರಲ್ಲಿ. ಈ ಹೊತ್ತಿಗೆ ಅವರ ಆಧ್ಯಾತ್ಮಿಕ ಸಾಧನೆ ಕೇವಲದ ಹಸಿವೆಯನ್ನು ಹಿಂಗಿಸಿಕೊಳ್ಳುವ ಘಟ್ಟಕ್ಕೆ ಬಂದು ಮುಟ್ಟಿರುತ್ತದೆ. ಇದೇ ಸಂದರ್ಭದಲ್ಲಿ ಶ್ರೀ ರಮಣ ಮಹರ್ಷಿಗಳ ದರ್ಶನವೂ ಆಗುತ್ತದೆ. ಆತ್ಮನೇ ನಾನಿದ್ದೇನೆ ಎಂಬುದರ ಅರ್ಥವೂ ಆಗ ಅವರಿಗೆ ಹೊಳೆಯುತ್ತದೆ. ಹೀಗೆ ಮಧುರಚಂದ್ರರ ಸಾಧನೆ ತನ್ನ ಅಂತಿಮ ಘಟ್ಟವನ್ನು ತಲುಪುತ್ತದೆ. ಇಲ್ಲಿಗೆ ನನ್ನ ವಿಚಾರದ ಒಂದು ಚಕ್ರವು ಪೂರ್ಣವಾದಂತಾಯಿತು. ಅದಾವುದೆಂದರೆ, ನಮ್ಮ ದೇಶದ ಋಷಿಮುನಿಗಳ ಮಹಾಜ್ಞಾನದ ಆತ್ಮಜ್ಞಾನ ಅರಿತುಕೊಳ್ಳಬೇಕೆಂಬ ನನ್ನ ಬಯಕೆ ಈಡೇರಿತು ಎಂದು ಅವರೇ ಹೇಳಿಕೊಂಡಿದ್ದಾರೆ. ಮಧುರಚಂದ್ರರು ಒಟ್ಟು ತಮ್ಮ ಸಾಧನೆಯ ತಿರುಳನ್ನು ತಿಳಿಸುತ್ತಾ ಹೇಳಿದ್ದಿಷ್ಟು: ಭಕ್ತಿ, ತತ್ವವಿಚಾರ, ಕರ್ಮಯೋಗ ಇವುಗಳನ್ನು ಸಂಪೂರ್ಣವಾಗಿ ಸಾಧಿಸುತ್ತಾ ತಮ್ಮ ವಿಚಾರ, ವಾಸನೆ, ಆಲಸ್ಯ, ಅಹಂಕಾರ ಮೊದಲಾದವುಗಳ ಬಗೆಗೆಲ್ಲ ಸಾಕ್ಷೀಭಾವದಿಂದ ಇರುವುದನ್ನು ಅಭ್ಯಾಸ ಮಾಡುತ್ತಿರಬೇಕಾದುದೇ ನಮ್ಮ ಕೆಲಸ. ಅಂದರೆ ಯೋಗ್ಯ ಕಾಲಕ್ಕೆ ಮನವು ತಾನೇ ಅಂತರ್ಮುಖಿಯಾಗಿ ಅಂತರಾತ್ಮನನ್ನು ಗಳಿಸುವುದು. ಸುಮ್ಮನೆ ಒಮ್ಮೆಲೆ ಅನುಭವಕ್ಕಾಗಿ ಅವಸರ ಮಾಡಿ ಫಲವಿಲ್ಲ. ಸಮಾಧಾನದಿಂದ ಪೂರ್ವ ಸಿದ್ಧತೆಯ ಸಾಧನೆಗಳನ್ನು ಮಾಡುತ್ತಾ ಸಾಗಬೇಕು. ಇದು ಅವರ ಅನುಭವದ ಮಾತು. ಅವರು ನನ್ನನ್ನೆಲ್ಲ ಕಾವ್ಯದಲ್ಲಿ ಹೇಳಿಕೊಂಡಂತೆ, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ ಸನ್ನೆ ಕಾಣೋ, ಅರಿಯದ ಹವಣಿಕೆಯು ಜೀವನ ಲೀಲೆ, ದೇವದೇವನಗೂಡ ವಿಧಿಯು ಕಾಣೋ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಎಂಬ ಶಾಶ್ವತ ಸತ್ಯವನ್ನು ಹೇಳುವ ಮಧುರಚಂದ್ರರು ಮಾಡಿದ ಸಾಧನೆ ಅನನ್ಯವಾದದ್ದೇ ಇದೆ. ಅವರ ಸಾಧನೆಯನ್ನು ಅಂದಿನ ಸಾಹಿತಿಗಳು, ಕವಿಗಳು ಮುಕ್ತಕಂಠದಿಂದ ಕೊಂಡಾಡಿದ್ದಾರೆ. ಇಲ್ಲಿ ಪ್ರೊಫೆಸರ್ ಸಹಸ ಮಾಳ್ವಾಡ್ ಅವರು ಹೇಳಿದ ಮಾತನ್ನು ಗಮನಿಸಿದರೆ ಸಾಕು. ಸಾಹಸ, ತಾಳ್ಮೆ, ಪರಿಶ್ರಮ, ಅದ್ಭುತ ಅನುಭವ, ಸತ್ಯ ಪ್ರಮಾಣಗಳನ್ನು ಕುರಿತು ನಿಷ್ಠೆ ಇವುಗಳ ಲೌಕಿಕ ವಿಷಯಗಳ ಸಂಶೋಧನೆಗೂ ಅವಶ್ಯ. ಪಾರಮಾರ್ಥಿಕ ಸಂಶೋಧನೆಗೆ ತೊಡಗಿದ ಮಧುರಚಂದ್ರರು ಇವುಗಳನ್ನೆಲ್ಲ ಅಳವಡಿಸಿಕೊಂಡು ಸ್ವತಃ ತಮ್ಮ ಬಾಳನ್ನೇ ಪ್ರಯೋಗಕ್ಕೆ ಒಡ್ಡಿ ಆತ್ಮ ಸಂಶೋಧನೆ ನಡೆಸಿದ ಅಪೂರ್ವ ವ್ಯಕ್ತಿಗಳು ಎಂದಿರುವುದು ತುಂಬಾ ಅರ್ಥಪೂರ್ಣವಾದುದು. ಮಧುರಚಂದ್ರರ ಆಧ್ಯಾತ್ಮಿಕ ಸಾಧನೆಯ ಹಂತಗಳನ್ನು, ತಿರುವುಗಳನ್ನು, ಅಲ್ಲಿಗಲ್ಲಿಗೆ ಕಂಡದ ಅನುಭವಗಳನ್ನು ತಿಳಿದುಕೊಳ್ಳಲು ಅವರ ಪೂರ್ವರಂಗ, ಕಾಳರಾತ್ರಿ, ಬೆಳಗು ಮತ್ತು ಆತ್ಮ ಸಂಶೋಧನಾ ಗ್ರಂಥಗಳು ನೆರವು ನೀಡುತ್ತವೆ. ಈ ನಿಟ್ಟಿನಲ್ಲಿ ಸಾಧನೆ ಮಾಡುವವರಿಗೆ ಪರೋಕ್ಷವಾಗಿ ಮಾರ್ಗದರ್ಶನವನ್ನು ಮಾಡುತ್ತವೆ. ಹೆಚ್ಚಿನ ಅಧ್ಯಯನಕ್ಕಾಗಿ ಅವುಗಳನ್ನು ಓದುವುದೇ ಸೂಕ್ತ. ಮಧುರಚಂದ್ರರು ಆತ್ಮ ಸಂಶೋಧನೆಯಿಂದ ಕಂಡುಕೊಂಡ ಸತ್ಯವನ್ನು ಒಂದೆಡೆಯಲ್ಲಿ ವಿವರಿಸಿದ್ದು ಹೇಗೆ: ಆತ್ಮನು ವ್ಯಕ್ತಿಗತ ಪುರುಷನಾಗಿದ್ದಾನೆ. ಈತನು ಕೇವಲ ಇರುವಿಕೆಯ ಅರಿವಿನಲ್ಲಿರುತ್ತಾನೆ. ಕೇವಲ ತನ್ನ ಆನಂದದಲ್ಲಿ ತಾನಿರುತ್ತಾನೆ. ಈಶನು ಸರ್ವ ಸಂಗತಿಗಳಿಗೆ ಸಾಕ್ಷಿಯೂ ಹನುಮಂತನೂ ಆಗಿದ್ದು ಜೀವನಲ್ಲಿ ಬರುವ ಸರ್ವ ಬದಲಾವಣೆಗಳಿಂದ ಮೇಲೆ ಇರುತ್ತಾನೆ. ಜೀವಾತ್ಮನು ಸರ್ವವ್ಯಾಪಕನೂ ವಿಶ್ವಾತ್ಮನೂ ವಿಶ್ವಾತೀತನೂ ಆಗಿರುತ್ತಾನೆ. ಮಧುರಚಂದ್ರರ ಸಾಧನೆಯಲ್ಲಿ ತಾರಕವೂ ಇತ್ತು. ಅಂತೆಯೇ ಅವರಿಗೆ ಜ್ಯೋತಿ ರೂಪದಲ್ಲಿ ಆತ್ಮನನ್ನು ಕಾಣಲು ಸಾಧ್ಯವಾಯಿತು. ಇನ್ನು ಸಾಧಿಸಬೇಕಾದದ್ದು ಅಮನಸ್ಕ ಯೋಗ. ಆ ಕಡೆಗೂ ಅವರು ಲಕ್ಷ್ಯ ವಹಿಸಿದ್ದರು. ಅಲ್ಲಿಂದ ಅವರ ಶಿವಯೋಗದ ಕಡೆಗೆ ಹೊರಳಿದ್ದೂ ಉಂಟು. ಅವರೇ ಬರೆಯುತ್ತಾರೆ, ಉಳಿದೆಲ್ಲ ಯೋಗಗಳಿಗೂ ಶಿವಯೋಗಕ್ಕೂ ಒಂದು ಮಹತ್ವದ ವ್ಯತ್ಯಾಸ ಅದಾವುದೆಂದರೆ ಆತ್ಮನಲ್ಲಿ ಪರಮಾತ್ಮನನ್ನು ಕಾಣುವುದು. ಆತ್ಮನನ್ನು ಶಾಂತಿ ಅಥವಾ ಜ್ಯೋತಿಯ ವಸ್ತು ಮಾತ್ರವೆಂದು ಎಣಿಸದೆ ಪರಮಾತ್ಮನೇ ಸರ್ವ ಪ್ರಾಣಿಗಳಲ್ಲಿ ಆತ್ಮರೂಪ ಧಾರಣ ಮಾಡಿದ್ದಾನೆಂದು ಅರಿಯುವುದು. ತಮ್ಮ ಸಾಧನೆಯ ಬಲದಿಂದ ಈ ವಿಷಯವನ್ನು ಅರಿತುಕೊಂಡು ಮುಂದೆ ಪೂರ್ಣಯೋಗದ ಅನುಭವ ಪಡೆಯುತ್ತಾರೆ. ಈಗ ಮೊದಲು ಹೃದಯದಲ್ಲಿ, ಆಮೇಲೆ ಮಸ್ತಕದಲ್ಲಿ ಹಾಗೂ ಕೊನೆಯಲ್ಲಿ ಅದಕ್ಕಿಂತಲೂ ಮೇಲೆಗಳಿಗೆ ತಲೆಗಿಂತ ಮೇಲೆ ಧ್ಯಾನ ಮಾಡತಕ್ಕದ್ದೇ ಹೊರತು ಬೇರೆ ಇನ್ನಾವ ಕೇಂದ್ರಗಳಲ್ಲಿಯೂ ಧ್ಯಾನ ಮಾಡಕೂಡದು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಪರಮಾತ್ಮನೇ ಮುಖ್ಯ. ಆತನನ್ನು ಬಿಟ್ಟು ನಾವು ಏನೂ ಮಾಡಬೇಕಾಗಿಲ್ಲ. ಆತನು ನಮ್ಮೊಳಗೆ ಪೂರ್ಣವಾಗಿ ಪ್ರಕಟವಾಗುವುದರ ಪರಿಣಾಮದಿಂದ ಉಳಿದೆಲ್ಲ ಚಕ್ರಗಳೊಳಗಿನ ಶಕ್ತಿಗಳು ಪರಿಶುದ್ಧತೆ ಹೊಂದಿ ಪ್ರಕಟವಾಗಬಹುದು. ಇದು ಅವರ ಸಾಧನೆಯ ಮಹತ್ವದ ಅನುಭವ. ಮಧುರಚಂದ್ರರ ಬದುಕಿದ್ದು 50 ವರ್ಷ ಮಾತ್ರ. ಅವರ ಸಾಧನೆ ಪ್ರಾರಂಭವಾದದ್ದು ಈ ಮೊದಲೇ ಹೇಳಿದಂತೆ 12ನೇ ವರ್ಷದಿಂದ. ಗೆಳೆಯರ ಗುಂಪಿನಲ್ಲಿದ್ದುಕೊಂಡು ಸಾಂಸ್ಕೃತಿಕ ಕಾರ್ಯಗಳನ್ನು ಮಾಡುತ್ತಾ, ಐತಿಹಾಸಿಕ ಸಂಸ್ಕೃತಿಗಳನ್ನು ಮಾಡುತ್ತಾ ಅಧ್ಯಾತ್ಮ ಸಾಧನೆಯನ್ನು ನಿರಂತರವಾಗಿ ಮಾಡಿದ್ದು ವಿಸ್ಮಯವನ್ನುಂಟು ಮಾಡುತ್ತದೆ. ಅವರ ಸಾಧನೆಯ ಅಧ್ಯಯನದಲ್ಲಿ
ಪೌರಾತ್ಯ ಅನುಭವ ಸಾಹಿತ್ಯವೂ ಇದೆ, ಪಾಶ್ಚಾತ್ಯ ಅನುಭವ ಸಾಹಿತ್ಯವೂ ಇದೆ. ಎಇ ಅವರ ಕ್ಯಾಂಡಲ್ ಆಫ್ ಫ್ಯೂಷನ್ದಿಂದ ಸ್ಫೂರ್ತಿ ಪಡೆದಿದ್ದಾರೆ. ಜಾನ್ ಬನಿಯನ್ನ ಪಿಲಿಗ್ರಿಮ್ ಪ್ರೋಗ್ರೆಸ್ ಇಂದ ಮಾರ್ಗದರ್ಶನ ಪಡೆದುಕೊಂಡಿದ್ದಾರೆ. ಅಂಡರ್ ಹಿಲ್ಲಳ ಮಿಸ್ಟಿಸಮ್ ಕೂಡ ಅವರ ಮೇಲೆ ಪ್ರಭಾವ ಬೀರಿದೆ. ಶ್ರೀ ಅರವಿಂದರ ಲೈಫ್ ಡಿವೈನ್, ಸಿಂಥೆಸಿಸ್ ಆಫ್ ಯೋಗ ಇತ್ಯಾದಿ ಉದ್ಗ್ರಂಥಗಳು ಅವರ ಪಾರಾಯಣದ ಪುಸ್ತಕಗಳು. ಸುಮಾರು 4 ದಶಕ ಅವರು ಮಾಡಿದ ಅವಿರತವಾದ ಆಧ್ಯಾತ್ಮಿಕ ಸಾಧನೆ ಮತ್ತು ಅನುಭವ ಸಾಹಿತ್ಯದ ಅಭ್ಯಾಸ ನಮ್ಮನ್ನು ಬೆರಗುಗೊಳಿಸುತ್ತದೆ. ಒಂದು ವಿಶೇಷವೆಂದರೆ ಅವರು ಪ್ರಪಂಚಿಕರು, 8 ಮಕ್ಕಳ ತಂದೆ. ಆರ್ಥಿಕ ಪರಿಸ್ಥಿತಿಯೂ ವಿಪರೀತವಾದದ್ದೇ. ಅವರ ಊರು ಒಂದು ಚಿಕ್ಕ ಹಳ್ಳಿ. ಎಲ್ಲ ಬಗೆಯ ಸೌಕರ್ಯಗಳಿಂದ ಅದು ವಂಚಿತವಾದದ್ದು. ಹೀಗಿದ್ದು ಸಂಕಲ್ಪ ಬಲದಿಂದ ಅವರು ಮಾಡಿದ ಆಧ್ಯಾತ್ಮಿಕ ಸಾಧನೆ ವಿಸ್ಮಯವನ್ನು ಉಂಟು ಮಾಡುತ್ತದೆ. ಕವಿಯಾಗಿಯೂ ಅವರು ಶರಣರಂತೆ ಸಂತರಂತೆ ಬದುಕು ಮಾಡಿದ್ದು ನಿಜವಾಗಿಯೂ ಅನುಪಮವಾದದ್ದು. ಮಧುರ ಚನ್ನರ ಲೇಖನಿಯಿಂದ ಮೂಡಿದ ಬರಹಗಳು ಹಾಗೂ ಮಧುರ ಚನ್ನರ ವ್ಯಕ್ತಿತ್ವ ಈ ಕುರಿತಂತೆ ಇಷ್ಟೊತ್ತಿನವರೆಗೂ ಮಾತನಾಡಿದವರು ಡಾಕ್ಟರ್ ಗುರುಲಿಂಗ ಕಾಪ್ಸೆ. ಇದು 24/3/2003 ಧ್ವನಿಮುದ್ರಣಗೊಂಡಿತ್ತು. ಕೇಳುಗರೆ, ಧ್ವನಿ ಭಂಡಾರದ ಅಗಾಧ ಶ್ರೀಮಂತಿಕೆಯಲ್ಲಿ ಹಲವಾರು ದಿಗ್ಗಜರ ಧ್ವನಿಗಳಿವೆ, ಭಾಷಣಗಳಿವೆ, ಸಂದರ್ಶನಗಳಿವೆ, ಸಂಗೀತ ಸುರುಳಿಗಳಿವೆ. ಇವುಗಳನ್ನ ಹೆಕ್ಕಿ ತೆಗೆದು ಮತ್ತೆ ಬರುವ ಸ್ಮೃತಿ ಪಟಲದಲ್ಲಿ ಮತ್ತಷ್ಟು ದಿಗ್ಗಜರ ಧ್ವನಿಯನ್ನ ನಿಮಗೆ ಕೇಳಿಸುವ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲಿವರೆಗೆ ಕಾಯ್ತಿರಲ್ಲ. ನಮಸ್ಕಾರ. ಸ್ಮೃತಿ ಪಟಲದಿಂದ ಆಕಾಶವಾಣಿ ಧಾರವಾಡ ಕೇಂದ್ರವು 75 ವಸಂತಗಳನ್ನ ಪೂರೈಸಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಹಕಾರ ಕೆ. ಶಿವರಾಜ್.